ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ. ಆದರೆ ವಿದ್ಯಾಶ್ರೀ ಮಸವಿನಾಳ ಇವರ ಒಂದು ಆಧ್ಯಾತ್ಮಿಕದ ವಿಷಯ ಇರುವುದು ಈ ಒಂದು ತೋಳೂರು ಗ್ರಾಮದಲ್ಲಿ. ಹೌದು, ಅದರಂತೆ ಹೌದಲ್ಲ, ನಮ್ಮ ಅಪ್ಪ ಹೆಂಗ ತರನ್ಲೆ ಹಾಲು ಕುಡಿತಿದ್ಯಲ್ಲ ಹಂಗ ನಾ ತಂದಿರೋ ಹಾಲನ್ನು ಕುಡಿಯಬೇಕು ನೀ. ಹೌದಲ್ಲ, ಹಠ ಹಿಡಿದಾಳ ಮಗಳು. ವಿಷ ಹಾಕಿ ತಂದಿಲ್ಲ ನಿನಗೆ ಕೊಲ್ಲಂಗಿಲ್ಲ. ಹೌದು ಹೌದು, ಅವಾಗ ಒಂದು ಹಠ ಮಾಡಿ ಹೇಳ್ರಿಕಿ. ಹೌದು ಮಗಳು ಎಲ್ಲ ಹೇಳಿದ್ರು ಕುಡಿಯಂಗಿಲ್ಲ ಇವತ್ತು ತಿಳ್ಕೊಂಡ. ಹೌದಾ, ದೇವ್ರಿಗೆ ಹೇಳ್ತಾಳೆ ಏ ಕಲ್ಲಿನಾಥ, ಹೌದು ನೀ ಜರ್ಕರ ಹಾಲು ಕುಡಿಯಂಗಿಲ್ಲ ಅಂದ್ರ ನನ್ನ ಪ್ರಾಣ ಕೊಡ್ತಾನೆ ಇಲ್ಲೇ ಕಟ್ಟಿ ಮೇಲೆ. ಹೌದು ಹೌದು, ಅವಾಗ್ರೆ ಕುಡಿತೇ ಇಲ್ವಾ? ಹೌದಲ್ಲ, ಅಂದಾಗ ಮುಂದೆ ಏನಾತಪ್ಪ, ಹಠ ಹಿಡಿದಾಗ ಹಾಲು ತಾನೇ ಹಾಲು ಕುಡಿಯಬೇಕ, ಕುಡಿಯಬೇಕು. ಅದಕ್ಕೆ ಮುಂದೆ ಏನ್ ಮಾಡ್ತಾಳ್ರಿ? ನಡಿಲೇವ ಯಾವ ನಮ್ಮ ಅಣ್ಣನಾದಂಥವ್ರು ಮಲ್ಲಿನಾಥಣ್ಣ ಸರ್ಪಂಚ ಸಾಕಿನ ಮನುಗಳ ಅವರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹಸ್ತದಿಂದ 501 ರೂಪಾಯಿ ಕೊಟ್ಟಾರ. ಅವ್ರಿಗಾದ್ರೂ ತುಂಬಾ ಋಣಿ ಆಗ್ತೇನೆ ಮನಿಸ್ತಕ್ಕದು. ಹೋಲ್ಗ ಮತ್ತೆ ನೋಡಿನ ಮತ್ತೆ ಬರ್ತಾವ, ನೀ ಕಾಳಜಿ ಮಾಡಬೇಡಿ, ಬರ್ತಾವ. ಸಿಟಿಗೇರಿ ಕಟ ಕಟ ಹಲ್ಲದೇಂದು ಏ ಓಡಿ ಹೋಗಿ ಕಲ್ಲಿಗೆ ಹಾಯ್ದಾಳಲ್ಲ, ಕಲ್ಲಂದ ಎದ್ದ ಬಂದ ಕಂದ ಗೊರಳ, ನಿನ್ನ ಭಕ್ತಿಗೆ ಮೆಚ್ಚಿ ನೀವರು ಬೇಡ ಮಗಳ. ಏ ಕೊಡಗೋ ಸಂತಾಳಾಗ ಬೇಡಿದ ಕೊಡಕ್ಕೆ ಅಂತ, ಹೌದಲ್ಲ, ಏ ಮೊದಲ ಹಾಲ ಕುಡಿ ಜಳ ಜಳ ದೇವರಾದ ಮರುಳ. ಏ ಮೊದಲ ಹಾಲ ಕುಡಿ ಜಳ ಜಳ ದೇವರಾದ ಮರುಳ. ದೇವರಿದ್ದವ ಹಾಲ ಕುಡದ ಕೇಳತಾಳು, ಏನ ಬೇಡತಿ ಬೇಡವ ವರಗಳ. ಆ ಕೊಡಗು ಸಾವಾಗ ಅಂತಾಳ, ನಾ ನೆನೆಸಿದಾಗ ಬರಬೇಕು ಸರಳ. ಅದಕ್ಕೆ ಏನಾಯ್ತು? ಏನಾಯ್ತು ತಂಗಿ? ಕೇಳ್ತಾನ ದೇವ್ರ ಹಾಲು ಕುಡದ ಮಗಳಿಗೆ. ಹೌದು, ಏನಂತ ಹೇಳ್ತಾನು? ಹಾಲು ಕುಡಿ ಅಂದಿ ಕುಡದಾನೆ. ಹೌದಲ್ಲ, ಏನು ಕೇಳ್ತಿ ಕೇಳ ವರ. ಹೌದು ಹೌದಿವ, ದೇವ್ರ ಜರ್ಕರ್ ನಮ್ಮ ನಿಮ್ಮ ಎದುರಿಗೆ ಬಂದ ಏನು ಕೇಳ್ತಿ ಕೇಳ್ರಿ, ಕೇಳಿದ ಕೊಡ್ಲಾಕ ಬಂದನೆ ಅಂದ್ರೆ ನಾವು ನೀವು ಆದ್ರೆ ಏನು ಬಿಡ್ತೀವಿ? ಅವನು ಬಿಡ್ತೇವೆ ನಾವು. ಮೊದಲು ಕೊಡು. ಹೋಗಿ 1 ಕೋಟಿ ಬ್ಯಾಂಕಿಗೆ ನನಗೆ. ಹೌದಲ್ಲ, ಹತ್ತು 10 ಎಕರೆ ಹೊಲ ಕೊಡು, 10 ಬಳ್ಳಾಗ 10 ಉಂಗುರ. ಯಾವ ನಮ್ಮ ಗುರು ಸ್ವರೂಪಿಯಾದಂಥ ವೇದಮೂರ್ತಿ ಸಿದ್ದೇಶ್ವರ ಸ್ವಾಮಿಗಳು ಸಾಕಿನಿದೆ ಗ್ರಾಮದವರವರು ಪೂಜಾರಿಯವರು ಏನೋ ಈ ಪದ್ಯವನ್ನು ಕೇಳಿ ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕಾಣಿಕೆ ಕೊಡಿದಕ್ಕೆ ಅವರ ಪಾದಕ್ಕೆ ಹಾನಿ ಮಾಡೋದು ನಾನು ಸ್ವೀಕಾರ ಮಾಡ್ತೀನಿ. ಧನ್ಯವಾದಗಳು. 400 ರೂಪಾಯಿ ಹಾದಿ ಕಾಯ್ತಾರ ಮತ್ತೇನಾಯ್ತು ತಂಗಿ? ಕೊಡಗೋ ಸತಾಳ. ಏ ನೀ ನನಗೆ ಕೊಡ್ತಿ? ಹೌದಲ್ಲ, ನಿನ್ನ ಬೇಳೆ ಬಂಗಾರ ಆಸ್ತಿ ನನಗೇನು ಬೇಕಾಗಿಲ್ಲ. ಹೌದು ಹೌದು, ನನಗೇನು ಆಸೆನೂ ಇಲ್ಲ. ಹೌದು ಸೋಮ ಏನ ಯಾವಾಗ ನಾ ನಿನ್ನ ಕರಿತ ನೋಡ ಬರ್ಬೇಕಟ್ಟ. ಹೌದು ಹೌದಲ್ಲ, ಇವ ನನ್ನ ವರ ಖರೀ ಐತಿ. ನೆನೆಸಿದಾಗ ನೀ ಬರ್ಬೇಕಂತ ಸರಳ ಬರ್ಬೇಕು. ಕೈ ಮುಗದ ಜೋಡಿಸ್ಯಾಳ ಕರಗಳ ಇವೆ ವರಗಳ. ಹೌದು ಹೌದು, ನಾ ಒಟ್ಟು ಕರ್ದಾಗ ಅಟ್ಟ ನೀ ಬರ್ಬೇಕು. ರೊಕ್ಕ ರೂಪಾಯಿ ನನಗೆ ಬೇಕಾಗಿಲ್ಲ. ಬೇಕಾಗಿಲ್ಲ, ಬೆಳ್ಳಿ ರೊಕ್ಕ. ಮುಂದೇನಾತ್ ನೋಡ್ರಿ. ಏನಾಯ್ತು ನಡೀಲಿ? ಏ 4 ದಿವಸಿಗಾಕಿ ತಂದಿಯ ಬಂದಾನು. ಹೌದಲ್ಲ, ಏ ಕೈ ಮುಗದ ಜೋಡಿಸ್ಯಾಳ ಕರಗಳ ಇವೆ ವರಗಳ. ಏ ಕೈ ಮಗದ ಜೋಡಿಸ್ಯಾಳ ಕರಗಳ ಇವೆ ವರಗಳ. ಎರಡು
ಹೊತ್ತ ದೇವರ ಪೂಜೆ ಮಾಡಿ ಇಲ್ಲದ ಗಾಡಿ ಬೀಡಿ ಹಚ್ಚಿ ಕರ್ಪೂರವಾಡಿ ಕೊಡಿ ಸತಿಳ ಹಾಲ ಗೇಳ ಹಾಲ ಕುಡಿಸದಿದ್ದ ಹಾಲ ತಂದೆ ಮುಂದ ಹೇಳಳ ಇದನ್ನೆಲ್ಲ ತಂದೆ ಕೇಳಿ ಆದ ಬೆಂಕಿ ಕಿಡಿ ಹಾಲಿನ ಎಡಿ ಹೆಂಗ ಕುಡಿತ ಬರಿಕ ಎಷ್ಟ ದಿವಸ ಪೂಜೆ ಮಾಡೀನಿ ಎಂದು ಕೂಡ ಸುಳ್ಳ ಹೇಳಕ್ಕೆಲ್ಲ ನಾ ಬುರುಡಿ ತೋರ್ಸತನ ನಡಿ ಸಂತೋಷ ಪಡಿ ನೋಡಿದ ಮ್ಯಾಲ ಕೇಳ ನೋಡಿದ ಮ್ಯಾಲ ಅಲ್ಲಿ ನಾತನ ರೂಪಕ ಬೆಲೆ ಇಲ್ಲ ಏ ಮಗಳ ಮಾತಿಗೆ ತಂದೆ ಅಂತ ಮಗಳ ಮಾತಿಗೆ ತಂದೆ ಅಂತಳೋ ಮಗಳೇ ಮಗಳ ಮಾತಿಗೆ ತಂದೆ ಅಂತ ಏನಂತವಾ ಏ ದೇವರ್ ನೋಡಿ ಏನಪ್ಪ ಏನಂತ ಏ ಭಕ್ತಗಾದಿತ ವಿಪರೀತ ಮತ ಅಂತ ನಯ್ಯದು ಎಂತ ಗಮ್ಮತ್ತ ನಾಳಿಗೆ ನೋಡುನು ಹೊರಡಲಿ ಹೊತ್ತ ಒಳಗ ಕೊಡಗು ಸಂಬುಸಿ ತುಳಿದ ಹೆಸರಾಗೀತ ಏನ್ ಹೇಳ್ತಾಳ ತಂದೆ ಮುಂದೆ ಏನಂತ ಹೇಳ್ತಾಳ ಮಗಳು 4 ದಿವಸಿಗೆ ಬಂದಲ್ಲ ಮತ್ತ ಅಪ್ಪ ಊರಿಗೆ ಹೋದವ ಹೌದು ಹೌದಲ್ಲ ಈಕೆ ಮಗಳಂದಳು ಏನಂತ ಏಯಪ್ಪ ಹೌದ ದಿನನಿತ್ಯ ಹಾಲು ಕುಡಿಸಿ ಬಂದನ ಕಲಿನಾ ತಗಂದಳಿಕಿ ಹೌದು ಹಾ ಅಂದೇವ ಹೌದು ಗಾಬರಿ ಆದಲ್ಲ ನಮ್ಮ ಮುತ್ಯಾನ್ ಹಿಡ್ಕೊಂಡು ಮೊಮ್ಮಕ್ಕಳು ಹಿಡ್ಕೊಂಡು ಅಪ್ಪನ ಹಿಡ್ಕೊಂಡು ಅಜ್ಜನ ಹಿಡ್ಕೊಂಡು ಹ್ಞೂ 4-5 ತಲೆ ಅದು ದಿನನಿತ್ಯ 4-5 ತಲಿ ಆತ ಆತ್ಲ ಹಾಲು ಒಯ್ತೀವಿ ಸುರುತ್ತೀವಿ ತರ್ತೀವಿ ಹೌದು ಕುಡಿಯಂಗಿಲ್ಲ ಕುಡಿಸೇನಿ ಅಂತ ಹೇಳ್ತೀವಿ ಎಲ್ಲಿ ಕುಡಿಸೇದಿ ಏ ಹುಡುಗಿ ಅಂದವ ಹೌದು ಹೌದು ಇದೇನು ಹೇಳತ್ತಿದೆ ನನ್ನ ಮುಂದೆ ಹೌದಲ್ಲ ತಂಗಿ ಅವಾಗ ಅಂದಳೆ ಸುಳ್ಳು ಹೇಳಕಿನ ಅಲ್ಲ ಹೌದು ಬೇಕಾದ್ರೆ ತೋರಿಸ್ತ ನಡಿ ನಡಿ ನೋಡಿ ನಿನ್ನ ಮನಸ್ಸಿಗೆ ಸಂತೋಷ ಪಡಿ ಹೌದಲ್ಲ ಅಂದಾಗ ಇವೇನಂದ ಅಪ್ಪ ಏನಂತ ನಾಳೆಗೆ ನೋಡೋಣ ಹೊತ್ತು ಹೊಂಡ್ಲಿ ಹಾ ನೀನು ಕರ್ಕೊಂಡು ಹೋಯ್ತ ನಾವ್ ಹೆಂಗ ಕುಡಿತಾನ ಕಲ್ಲಿನಾತ ನೋಡಲ್ಲ ಬರೇ ಕರಿ ಕಲ್ಲ ಐತಿ ಹೌದು ಹೌದು ಅವ ಹೆಂಗ್ ಕುಡಿತಾನ ಕುಡಿತೈತಿ ಹಾಲ ಅಪ್ಪಿದ್ದವ ಹೇಳ್ತಾನ ಹಂಗ ಅಪ್ಪಗ ಮತ್ ಇವ್ ನೋಡಿದ್ದೇ ಇಲ್ಲಲ್ರಿ ಹಾಲು ಕುಡಿಸಿದ್ದೇ ಇಲ್ಲಿವ ದೇವ್ರ ಅನ್ನೋದು ಗುರುತಿಲ್ಲ ಅವಂಗ ಅದಕ್ಕೆ ಮುಂದೆ ಏನಾಯ್ತು ಏನಾಗ್ತೈತಿ ಅವ ಮುಂಜಾನೆ ಎದ್ದ ತಂದೆ ಮಗಳಿಗಂತ ಏನಂತ ಏ ನಡಿಯವ್ವ ಗುಡಿಗೆ ಹೋಗಿ ನೋಡೋನು ಹಂಗ ಹೋಗ ಬಾರ್ಸ್ಕೊತ ಬತ್ತ ತಾಸ್ ಮಾಡ್ತ ಹಂಗ ಹೋಲ್ಲ ಹುಡುಬುಡಿಕೆ ಇದ್ದಂಗ ಹೆಸರು ಕೇಳಂಗಿಲ್ಲ ಅವ ಹೆಂಗೆ ಹೇಳಿಲ್ಲ ಯಾವ ಆನಂದಗ ಅದಕ್ಕಂತಾರ ಆಶೆ ಕಾಸು ಮಾಸದ ಅಳತಿಲ್ಲ ಮೇಲದು ಕಾಯಿಯನ್ನು ಎಳ್ಕೋದಿಲ್ಲತ್ತ ಆನಂದ ಅಣ್ಣ ರಬ್ಬ ರಬ್ಬ ಆಗ್ಬಹುದು 8 ಮಕ್ಕಳು ಆಗಬಹುದು ಕೆಲವೊಂದು ಕಡೆ 1 ಡಜನ್ ಕೂಡ ಮಕ್ಕಳು ಹಡ್ದಾರ ಹೌದು ಹೌದು ಖರೆ ಅವ್ರು ಯಾರು ಸುಪುತ್ರ ಆಗಿಲ್ಲ ಆಗಿಲ್ಲ ಇವತ್ತು ನಾವು ಗುಡಿ ಮಠ ಮಂದಿರದೊಳಗೆ ಹೋದೇವಪ್ಪ ಅಂತಂದ್ರೆ ಗುಡಿ ಒಳಗಿನ ಮೂರ್ತಿನೇ ನಮಗೆ ಸಿಗ್ತದೆ ಖರೆ ದೇವ್ರು ನಮಗೆ ಸಿಗಂಗಿಲ್ಲ ಹೌದು ಹೌದಲ್ಲ ಅದಕ್ಕೆ ಇವತ್ತು ಸುಪುತ್ರ ಆಗಿ ತಂದೆ ತಾಯಿಗಳ ಹೆಸರನ್ನು ಜಗತ್ತಿನಲ್ಲಿ ಉಳಿಸಿ ಹೌದು ಈ ಒಂದು ಭಗವಂತನ ನಾಮಸ್ಮರಣೆಯನ್ನು ಎತ್ತರಿಸಿ ಬಿತ್ತರಿಸಿ ಜಗತ್ತಿನಲ್ಲಿ ಹೆಸರವನ್ನು ಮಾಡ್ತಕ್ಕಂಥ ನನ್ನ ತಂಗಿಗೆ ನಾನು ಹೃತ್ಪೂರ್ವಕವಾಗಿ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದೇನೆ. ತಂಗಿ ಸ್ವೀಕರಿಸಿಕೊಳ್ಳಬೇಕೆಂದು ನೆನೆಸಿಕೊಳ್ಳುತ್ತೇನೆ. ಯಾವ ದತ್ತುವಣ ಇವರಾದ್ರ ಮಕ್ಕಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಮುತ್ತಿನಂತದ ಒಂದು ಮಗಳು ಹುಟ್ಟಿದವ ಜಗತ್ತಿನೊಳಗೆ ತಾಯಿ ತಂದೆ ಹೆಸರು ಮಾಡಿ ತಿಳ್ಕೊಂಡೆ. ಹೌದು ಆಶೀರ್ವಾದ ರೂಪವಾಗಿ ಸಣ್ಣ ವಯಸ್ಸದೊಳಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂದಂಗ ಇದೇ ಜಗತ್ತಿನೊಳಗೆ ಹಿಂಗ ಜಗತ್ತಿನೊಳಗೆ ಬೆಳೆಯುವ ತಾಯಿ ತಿಳ್ಕೊಂಡೆ. 101 ರೂಪಾಯಿ ಕೊಟ್ಟಾರ ಅವರಿಗೆ ಅದು ತುಂಬಾ ಬರೆಗಿದ್ದೀನಿ. ಯಾವ ನಮ್ಮ ಅದೇ ರೀತಿಯಾಗಿ ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ.
ಆದರೆ ವಿದ್ಯಾಶ್ರೀ ಮಸವಿನಾಳ ಇವರ ಒಂದು ಆಧ್ಯಾತ್ಮಿಕದ ವಿಷಯ ಇರುವುದು ಈ ಒಂದು ತೋಳೂರು ಗ್ರಾಮದಲ್ಲಿ. ಹೌದು. ಅದರಂತೆ